ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಅಕ್ಟೋಬರ್ 2 ವಿಜಯದಶಮಿ ದಿನದಂದು ಶ್ರೀ ಶೃಂಗೇರಿ ಶಂಕರ ಮಠ ಶಂಕರಪುರಂ ಬೆಂಗಳೂರಿನಲ್ಲಿದೆ. ಇಲ್ಲಿ ಅಕ್ಟೋಬರ್ 2 ವಿಜಯದಶಮಿಯ ದಿನದಂದು ಚಿನ್ನದ ರಥೋತ್ಸವವನ್ನು ಆ ತಾಯಿಗೆ ಸಮರ್ಪಣೆ ಮಾಡಲಾಯಿತು. ಹಾಗೂ ಆ ಚಿನ್ನದ ರಥೋತ್ಸವಕ್ಕೆ ಪೂಜೆಯನ್ನು ನೆರವೇರಿಸಲಾಗಿದೆ. ಆ ದಿನ ಸಂಜೆ ಸುಮಾರು 7 ಗಂಟೆಗೆ ಆ ತಾಯಿ ಶಾರದಾ ದೇವಿಯ ರಥೋತ್ಸವ ಕೂಡ ಇತ್ತು. ಸೊ ನಾವು ಬೆಳಗ್ಗೆ ಹೋಗಿದ್ವಿ ನೋಡಿ, ನಾನು ಗೌರಿ ಗಣೇಶ ಮೂವರು. ಸೊ ಫೋಟೋ ವಿಡಿಯೋ ಎಲ್ಲ ತಗೊಂಡು ತುಂಬ ಚೆನ್ನಾಗಿತ್ತು. ಚಿನ್ನದ ರಥೋತ್ಸವ ನೋಡೋಕ್ಕೆ ಕಣ್ಣು ಸಾಲದು, ಅಷ್ಟು ಅದ್ಭುತವಾಯಿತು ಈ ರಥೋತ್ಸವ. ಆನೆಗಳು, ಕೆತ್ತನೆಗಳಂತೂ ತುಂಬ ಚೆನ್ನಾಗಿ ಇತ್ತು. ಡೀಟೇಲಾಗಿ ತೋರಿಸ್ತೀವಿ ನೋಡಿ. ಆ ತಾಯಿ ಮಹಾಲಕ್ಷ್ಮಿ, ಗಣಪತಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಆನೆ, ನಾನು ಗೌರಿ ಇಬ್ಬರು ನಮಸ್ಕಾರ ಮಾಡ್ಕೊಂಡ್ವಿ ಮುಟ್ಟಿ. ಸೊ ಚಿನ್ನದ ರಥೋತ್ಸವ ಮುಟ್ಟೋದು ಒಂದು ಅದೃಷ್ಟ ಅನ್ಬೋದು ನೋಡಿ. ಆ ಮಹಾಲಕ್ಷ್ಮಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಹಾಗೂ ಶ್ರೀಚಕ್ರ ಕೂಡ ಕೆತ್ತನೆ ಮಾಡಿದ್ದಾರೆ ಶ್ರೀಚಕ್ರ ರೂಪದಲ್ಲಿ ಒಳಗಡೆ ಮೇಲ್ಛಾವಣಿಯಲ್ಲಿ ನೋಡಿ. ರಥೋತ್ಸವ ವೇಳೆಗೆ ಎಲ್ಲ ರೀತಿಯ ಸಜ್ಜಾಗಿದೆ. ಸಂಜೆ 7 ಗಂಟೆಗೆ ಆ ತಾಯಿನ ರಥೋತ್ಸವದಲ್ಲಿ ಕೂರಿಸಿ 3 ಸಲ ಪ್ರಾಕಾರೋತ್ಸವನು ದೇವಸ್ಥಾನದೊಳಗೆ ನೆರವೇರಿಸಲಾಗುತ್ತೆ. ಸೊ ವಿಜಯದಶಮಿ ದಿನ ನಮಗೆ ಬೇರೆ ದೇವಸ್ಥಾನದ ಕಾರ್ಯಕ್ರಮ ಇದ್ದ ಆ ದಿನ ಬರಲಿಲ್ಲ. ಸೊ ಮತ್ತೊಂದು ದಿನ ಬಂದು ಶುಕ್ರವಾರದಂದು ತಾಯಿಯ ಚಿನ್ನದ ರಥೋತ್ಸವದ ಪ್ರಾಕಾರೋತ್ಸವನು ವಿಡಿಯೋ ಮಾಡ್ಕೊಂಡಿದ್ದೀವಿ. ಪ್ರತಿದಿನ ಶುಕ್ರವಾರ ಸುಮಾರು ಸಂಜೆ 6:45-7 ಗಂಟೆಗೆ ಶಾರದಾ ದೇವಿಯ ಚಿನ್ನದ ರಥೋತ್ಸವ ಪ್ರಾಕಾರೋತ್ಸವ ಇರುತ್ತೆ. ಸೇವೆ ಕಟ್ಟಿಸ್ಬೋದು. ನೋಡೋಕ್ಕೆ ಬರೋರು ಸೊ ಶುಕ್ರವಾರ ಸಂಜೆ ಸುಮಾರು 7 ಗಂಟೆ ಕರೆಕ್ಟಾಗಿದ್ದರೆ 3 ಸಲ ಪ್ರಾಕಾರೋತ್ಸವ ಆಗುತ್ತೆ ಆ ತಾಯಿ ದೇವಸ್ಥಾನ ಸುತ್ತಲೂ. ನೀವು ಕೂಡ ರಥವನ್ನು ಎಳೆಯಬಹುದು. ತುಂಬಾ ಚೆನ್ನಾಗಿದೆ ನೋಡಿ. ಇಂದು ಅಕ್ಟೋಬರ್ 31ನೇ ತಾರೀಕು ಬಂದಿದ್ದೇವೆ. ಸೊ ಅಕ್ಟೋಬರ್ 2ನೇ ತಾರೀಕು ಮೊದಲನೇ ವಿಡಿಯೋ ಅದು. ಈಗ ಅಕ್ಟೋಬರ್ 2ನೇ ತಾರೀಕು ಶುಕ್ರವಾರದಂದು ಸುಮಾರು ಸಂಜೆ 7 ಗಂಟೆಗೆ ಬಂದಿದ್ದೀವಿ. ಸೊ ಈಗ ರಥೋತ್ಸವ ನಡೀತದೆ. ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಆ ತಾಯಿ ಶಾರದಾ ದೇವಿಯ ಕಣ್ತುಂಬಿಕೊಳ್ಳಿ. ವಿದ್ಯಾ ದೇವತೆ ಶ್ರೀ ಶಾರದಾ ದೇವಿ ಸೊ ಇನ್ನು ಚಿನ್ನದ ರಥೋತ್ಸವದಲ್ಲಿ ಕೂರಿಸಿಲ್ಲ. ಕೆಲವೇ ಕ್ಷಣಗಳಲ್ಲಿ ಆ ತಾಯಿ ವಿರಾಜಮಾನಳಾಗುತ್ತಾಳೆ. ಆ ರಥೋತ್ಸವಕ್ಕೆ 3 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡೆವು. ಬನ್ನಿ ಈಗ ಶುರುವಾಗಿದೆ. ಆದಿಗುರು ಶ್ರೀ ಶಂಕರಾಚಾರ್ಯರು ಶ್ರೀ ವಿಜಯೇಶ್ವರ ಭಾರತಿ ಮೆರವಣಿಗೆ ಭಜನೆ ಮೆರವಣಿಗೆ ಮಾಡುತ್ತಿದ್ದಾರೆ. ಶಂಕರಾಚಾರ್ಯರು ಹಾಗೂ ತಾಯಿ ಶಾರದಾ ದೇವಿ ಭಜನೆ ಸೂತ್ರವನ್ನು ಪಠಿಸುತ್ತಾ ಮೆರವಣಿಗೆ ಮಾಡುತ್ತಿದ್ದಾರೆ. ನೋಡಿ, ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಆ ದೇವಾಲಯಕ್ಕೆ ಹರಿದು ಬಂದಿದೆ. ಮೊದಲಿಗೆ ಆದಿಗುರು ಶ್ರೀ ಶಂಕರಾಚಾರ್ಯರ ದೇವಸ್ಥಾನ ಸುತ್ತಲೂ 3 ಸಲ ಪ್ರದಕ್ಷಿಣೆ ಬರ್ತಾರೆ. ತದನಂತರ ಆ ಶಾರದಾ ದೇವಿ ಎದುರುಗಡೆ ಶಾರದಾ ದೇವಿ ದೇಗುಲ ಇದೆ, ಅಲ್ಲಿ ಪ್ರಾಕಾರೋತ್ಸವ ನಡೆಯುತ್ತೆ. ಭಜನೆ ಮಾಡುತ್ತಾ ಮಂಗಳವಾದ್ಯದೊಂದಿಗೆ ಹಾಗೂ ಸುಮಂಗಲಿಯರೆಲ್ಲ ದೀಪವನ್ನು ಇಟ್ಟಿದ್ದಾರೆ. ಕಾರ್ತಿಕ ಮಾಸದ
ನವೆಂಬರ್ 5ನೇ ತಾರೀಕು ಶೃಂಗೇರಿ ಶಂಕರ ಮಠದಲ್ಲಿ ದೀಪೋತ್ಸವದ ವಿಶೇಷ ಕಾರ್ಯಕ್ರಮ ಇರುತ್ತದೆ. ನೀವು ಕೂಡ ಬಂದು ಇದರಲ್ಲಿ ಪಾಲ್ಗೊಳ್ಳಬಹುದು. ಸಂಜೆ 6:30 ನಂತರ ಎಲ್ಲ ಸುಮಂಗಲಿಯರು, ಎಲ್ಲ ಭಕ್ತಾದಿಗಳೆಲ್ಲ ಶಂಕರಾಚಾರ್ಯರು ಶ್ರೀ ಶಾರದಾದೇವಿಯ ಭಜನೆಯನ್ನು ಮಾಡುತ್ತಾ ಪ್ರದಕ್ಷಿಣೆ ಬರ್ತಿದ್ದಾರೆ. ಚಿನ್ನದ ರಥೋತ್ಸವದಲ್ಲಿ ಆ ತಾಯಿ ಶಾರದಾದೇವಿ ವಿರಾಜಮಾನವಾಗಿದ್ದಾಳೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಹರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ತುಂಬ ಚೆನ್ನಾಗಿದೆಯಲ್ಲ ಆ ತಾಯಿ ನೋಡೋಕ್ಕೆ ಕನಸಂತ ಅಷ್ಟು ಅದ್ಭುತವಾಗಿದೆ. ಈಗ ಆದಿಶಂಕರಾಚಾರ್ಯರ ಗುರುಗಳದ್ದು 3 ಪ್ರದಕ್ಷಿಣೆ ಬಂದ ನಂತರ ಶಾರದಾದೇವಿ ಬಂದ ಮೇಲೆ ಈ ಶಾರದಾದೇವಿ ಪೂಜೆ ಮಾಡಿ ರಥೋತ್ಸವ ಪ್ರಾರಂಭಗೊಳ್ಳಲಿದೆ. ಎದುರುಗಡೆ ಶಂಕರಾಚಾರ್ಯರದು ಗುಡಿ ಇದೆ. ಅದರ ಎದುರುಗಡೆ ಶ್ರೀ ಶಾರದಾದೇವಿದು. ಶಾರದಾದೇವಿಯನ್ನು ಹತ್ತಿರದಿಂದ ದರ್ಶನ ಮಾಡಿಕೊಳ್ಳಿ. ಚೆನ್ನಾಗಿದೆಯಲ್ಲ. ಆ ತಾಯಿಯ ರಥೋತ್ಸವ ನೋಡಲು ಸಿದ್ಧಗೊಂಡಿದ್ದೇನೆ. ಗುರುಗಳದ್ದು ಮೆರವಣಿಗೆ ಹೋದ ನಂತರ ಹಿಂದೆ ತಾಯಿ ಶಾರದಾದೇವಿದು ರಥೋತ್ಸವವನ್ನು ಹೇಳುತ್ತಿದ್ದಾರೆ ಭಕ್ತಾದಿಗಳೆಲ್ಲರೂ. ಯಾ ಕುಂದೆಂದು ತುಷಾರ ಧವಳಾಂ ಯಾ ಶುದ್ಧವಸ್ತಾಮೃತಾಂ ಯಾ ವೀಣಾವರದ ದಂಡಮಂಡೀತಾಕರ ಯಾ ಶ್ವೇತ ಪದ್ಮಾಸನಾಂ ಯಾ ಬ್ರಹ್ಮಾಚ್ಯುತ ಶಂಕರ ದೇವ್ಯೈ ಸದಾ ಪೂಜಿತಾಂ ಕ್ಷಮಾಂ ಸರಸ್ವತಿ ಭಗವತಿ ವಿಶೇಷ ಮಂಗಳವಾದ್ಯದೊಂದಿಗೆ ತಾಯಿಯ ರಥೋತ್ಸವ ಪ್ರಾರಂಭಗೊಂಡಿದೆ. 3 ಸಲ ಸಾಕಾರೋತ್ಸವ ಆಗುತ್ತದೆ. ನೀವು ಸಹ ಪ್ರತಿದಿನ ಶುಕ್ರವಾರ ಸಂಜೆ 7 ಗಂಟೆಗೆ ಚಿನ್ನದ ಸಾಕಾರೋತ್ಸವ ಎಲ್ಲರೂ ಕೂಡ ಪಾಲ್ಗೊಳ್ಳಬಹುದು. ನಿಮಗೆ ಅನುಕೂಲ ಆದಾಗ ಶುಕ್ರವಾರದಲ್ಲಿ ಬಂದು ತುಂಬಿಕೊಳ್ಳಿ. ಚಿನ್ನದ ಶ್ರೀ ಶಾರದಾದೇವಿ ನೋಡಿ, ಆಕಾಶದಲ್ಲಿ ಚಂದ್ರಮಾಮ ಎಷ್ಟು ಚೆನ್ನಾಗಿದೆ ಅಲ್ಲ.
3 ಸಲ ಪ್ರಾಕಾರೋತ್ಸವ ಮುಗಿದಿದೆ. ಈಗ ತಾಯಿಗೆ ಮಹಾಮಂಗಳಾರತಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ದೀರ್ಭವತು ಮೇ ಸದಾ ಸರ್ವಮಂಗಳ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಶ್ರೀ ಶಾರದಾದೇವಿಯ ಚಿನ್ನದ ರಥೋತ್ಸವದ ಪ್ರಾಕಾರೋತ್ಸವ ತುಂಬ ಚೆನ್ನಾಗಿ ನಡೆಯುತ್ತಲ್ಲ. ನೀವು ಎಂದಾದರೂ ಈ ಶಂಕರ ಮಠಕ್ಕೆ ಭೇಟಿ ನೀಡಿದ್ದಲ್ಲಿ ಹಾಗೂ ಚಿನ್ನದ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಾದಲ್ಲಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಶ್ರೀ ಶಾರದಾದೇವಿ ಹಾಗೂ ಶ್ರೀ ಆದಿಶಂಕರಾಚಾರ್ಯರ ಆಶೀರ್ವಾದ ಕೃಪಾ ಕಟಾಕ್ಷ ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವ್ಯಾಸರು ಸದಾ ಇರಲೆಂದು ಪ್ರಾರ್ಥಿಸುತ್ತೇವೆ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲಕನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಿಸಿಗಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.